ಅಪ್ಪ ತೋಟಕ್ಕೆ ಹೋದ ಹೇಳಿ ಕಾಣ್ತು. ವಿಡಿಯೋ ಮಾಡಿದೆ ಸುಮಾರು ದಿನ ಆಯ್ತು. ಒಂದು ವಿಡಿಯೋ ಮಾಡುವ, ಎನ್ನದೇ ಆದ ವಿಡಿಯೋ ಇದೊಂದು. ಇದ ಎನ್ನ ಮನೆಗೆ ಅಮ್ಮ ಬಂದದು, ಎನ್ನ ಅಕ್ಕಂಗೆ ಮತ್ತೆ ಎನಗೆ. ಅಮ್ಮ ಬಂದೇಳಿದ್ರೆ ಹಂಗ ಅಲ್ಲ, ಅಮ್ಮ ಬಂದಲ್ಲ, ಇದು ಚಿಕನ್ ಪಾಕ್ಸ್ ಬಂದದು. ಅದಕ್ಕಪ್ಪ ಬೊಂಡ ಕೊಯ್ದು ಕೊಟ್ಟದು. ಎಷ್ಟು ಕೊಯ್ದಳು ನೋಡಿ. ಹಾಯ್ ವರ್ಷ. ಇದ ವರ್ಷ ಅಂದೇ ಒಂದು ವಿಡಿಯೋ ಮಾಡಲಿ. ಹಾಯ್ ಸೈರಸ್. ಎಲ್ಲ ಕಡೆ ಇಪ್ಪಂಗೆ ನಮ್ಮಲ್ಲಿ ಅಲ್ಲ, ನಮ್ಮಲ್ಲಿಪ್ಪ ಪುಚ್ಚೆ ಮತ್ತು ನಾಯಿಗೆ ಒಳ್ಳೆ ಫ್ರೆಂಡ್ಗ. ಮನಗೋದೊಟ್ಟಿಂಗೆ ತಿಂಬದೊಟ್ಟಿಂಗೆ ಎಲ್ಲವನ್ನು ಒಟ್ಟಿಂಗೆ ಮಾಡಿದ್ವಿ ನೋಡಿ ನಮ್ಮ ಸೈರಸ್ನ. ಮಧ್ಯಾಹ್ನ ಮೇಲೆಲ್ಲ ವರ್ಷ ಹೆಚ್ಚಾಗಿ ಸೈರಸ್ನೊಟ್ಟಿಂಗೆ ಸೈರಸ್ನ ಗೂಡಿಂಗೆ ಬಂದು ಮನೆಗೆ ಕೂತ್ಕೊಂಡೇ ಇಪ್ಪದು. ಮೊನ್ನೆಲ್ಲ ಒಳ್ಳೆ ಮಳೆ ಬಂದ ಕಾರಣ ಗಂಡಿಲಿ ಮೊನ್ನೆಲ್ಲ ಒಳ್ಳೆತ ಬೆಳ್ಳದಂಗೆ ನೀರು. ಹಿಂದಿಂಗೆಲ್ಲ ಮಳೆ ಎಲ್ಲ ಚೂರು ಕಡಿಮೆ ಆಗಿ ಈಗ ಗಂಡಿ ಎಲ್ಲ ಚೂರು ಆರಿಕೊಂಡೆಲ್ಲ ಬೈಂದು. ಆದರೆ ನಮ್ಮ ಕೆರಳಿ ಫುಲ್ ನೀರಿದ್ದಿನದೆ, ಅದರಲ್ಲಿ ಅಷ್ಟು ಬಕ್ಕೆ ಅಂತೂ ಆರ. ಗಂಡಿಲೆಲ್ಲ ನೀರು ಫುಲ್ ಆಗಿದೆ ಅಲ್ಲೆಲ್ಲ ಚೂರು ಹರಿತಾ ಇದ್ದೇಳೀಗ. ಮೊನ್ನೊಳ್ಳೆ ಮಳೆ ಬೆಳ್ಳದಂಗ ಬಂದಪ್ಪಾಗ ಇಲ್ಲಿ ಗಂಡಿಲಿ ಎಲ್ಲ ಬೆಳ್ಳ ಬಂದಿತ್ತ. ಅಪ್ಪ ಕಟ್ಟಿದ ಸಂಕ ನೋಡಿದ. ಹೌದಪ್ಪಕ್ಕ ನಮ್ಮ ಹುಡುಗಿಯರ ಪಾರ್ಟಿ ಸಿಕ್ಕಿತ್ತು. ಇಲ್ಲಿಂದ ಹಿಂದೆ ನಾನು ನೋಡ್ತಾ ಇದ್ದು. ಈ ಕಂಜಿಗೆನ ಕಂಡಾರ ಹೋಗ್ತಿಲ್ಲ ಆತ. ಇದು ನಮ್ಮ ಹುಡುಗಿಯೊಳ ಗ್ಯಾಂಗ್. ಸರಸು, ವೃಂದ, ಸುರಾಭಿ, ಬಾಯ್. ಈಗಪ್ಪ ಒಂದೇ ಬಳಿ ಕಾಣ್ತ ಅವರ ಹತ್ರಂಗಪ್ಪ. ಇಲ್ಲಿ ಅಪ್ಪ ಒಂದು ಬಳಿ ಕಾಣ್ತೀಗ. ಅಪ್ಪ ಆನ್ ಬಂದೆ. ವಿಡಿಯೋ ಮಾಡಿದ್ದೆ ಸುಮಾರು ದಿನ ಆತಲ್ಲ. ಒಂದು ಮಾಡುವ ಅಳಿಯತ್ತೆ ನನಗೆ. ಇಡೀ ತೋಟಲ್ಲಿ ಕಂಜಿಗಳದ್ದೆಲ್ಲ ಮಾಡಿಕೊಂಡಪ್ಪ ಅಳಿ. ಹಾ ಅಪ್ಪು ಹಾ ಶಾಲಿ ಮಾಸ್ಟರ್ಗೆಲ್ಲ ಹೇಳ್ತಾ ವಿಡಿಯೋಕ್ಕೆ ಸುಮಾರು ದಿನ ಆತನ್ನ ಹೇಳಿ ಅದಕ್ಕೊಂದು ಮಾಡುವ ಅಳಿಯತ್ತೆ ನನಗೆ. ಈಗ ಚೂರು ಸರಿ ಆಯ್ತಲ್ಲ. ರಾಮ ನಮಸ್ಕಾರ ಇದ್ದು ಬನ್ನಿ. ಈ ತೋಟಲ್ಲಿ ನುಸಿಗಚ್ಚುತ್ತಕ್ಕೆ ಹೊಗೆ ಹಾಕೋದು. ನುಸಿಗಚ್ಚುತ್ತಕ್ಕೂ ಆತು, ತೋಟಲ್ಲಿ ಹೋಗಕ್ಕೆ ಭಾರಿ ಗುಣ ಇದ್ದು ಎಲ್ಲರ ಹಾಕೋಗ ಸರ್ಸಾರ ಮಾಡ್ತಾವೆ. ಎಷ್ಟು ಅಡಕ್ಕೆಲ್ಲ ಬೆಳೆದು ದೊಡ್ಡ ದೊಡ್ಡ ಆತೋಳಿ, ರೋಗವು ಕಡಿಮೆ. ಆದರೆ ಎಂತ ಮಾಡೋದು, ಪಾಪಿ ಹೋದಲ್ಲಿ ಮೊಣಕಾಲು ನೀರುಳಿ. ಮಳೆಕಾಲಲ್ಲಿದ್ದು ಮಳೆಕಾಲ ಇಲ್ಲ ಸರಿ, ಗಂಡಿಲೆಲ್ಲ ಸರಿಯಾಗಿ ನೀರೇ ಹೋಯ್ದಿಲ್ಲ ಆತಿಲ್ಲ. 5 ನಿಮಿಷದ ಗಾಳಿ ಬಂದದು, ಮರ ಒಂದು 50ಕ್ಕೆ ಹೋಯ್ತವಳಿ. ಆದರೆ ತಾಂಟು ಮಾಂಟು ಉಪ್ಪದು ಹೋದ್ಮೇಲೆ ಒಂದು ಸಮಾಧಾನ ಮಾಡಿ ಎಂಬುದು. ಸಿಗದು ಬಿದ್ದದು ನೋಡಿ, ತಾರ ಮಾರ ಎಲ್ಲ ಕಡೆ ಇಲ್ಲಿ ನೋಡಿ. ಗಾಳಿ ಮಳೆ ಬಪ್ಪಾಗ
ಮುರಿಯೋದು ಹೆಂಗಿಪ್ಪ ಅಡಕೆ ಮರ ಕುಂತಿದ್ದ ಒಳ್ಳೆ ಗುಂಡು ಗುಂಡಾಗಿಪ್ಪ ಒಳ್ಳೆ ಪಾತಲಿಪ್ಪ ಮರ. ಹಟ್ಟಿ ಗೊಬ್ಬರ ಮಾತ್ರ ಹಾಕಿದ್ದೆ, ಅಡಕೆ ಹೆಂಗಿದ್ದು ನೋಡಿ ಈಗ ಬರೀ ಸೂಟು ಮಣ್ಣುದೇ ಹಟ್ಟಿ ಗೊಬ್ಬರವುದೇ. ಈಗ ಅದಕ್ಕೆ ಇಷ್ಟು ದೊಡ್ಡ ಬೆಳೆದದ್ದು ಹೆಂಗೆ ಹೊಂದಿದ್ದ, ಇದು ಹೊಗೆ ಪ್ರಭಾವದಿಂದಾಗಿ ಇಷ್ಟು ದೊಡ್ಡ ಬೆಳೆದದ್ದು ಕೂಡಲೇ ಹೇಳಿದರೆ ನಂಬವು. ಯಾಕೆ ಬೇರೆ ಅಂತ ಇಟ್ಟಿಲ್ಲ ನೋಡಿ, ಒಂದು ಕೊನೆ ಆತ ಸುಮಾರು ದಿನ ಆತು ಬಿದ್ದಿದ್ದು ಬಾಡಿತಿದ. ಇದರಿಂದ ಕೊಬ್ಬೆ ಇಲ್ಲೇ ಮಾಡಿ ಬೇರೆ ರೋಗ ಬಪ್ಪ ಚಾನ್ಸ್ ಇದ್ದ, ಹಾಗೆ ಇದರ ಕಳೆದು ತೆಗೆದು ನಿಮುರ್ತಿಲ್ಲ ನೋಡಿ. ಹಾಕೊಂಡಲ್ಲಿ ಎಲ್ಲ ಎಂತ ಈಗ ಸಿಂಗಾರ ಬೇಕಾದ್ರೆ ಸಿಕ್ಕುವು ಇದರಲ್ಲಿ. ಈಗ ಅಡಕೆ ಹೆಂಗೆ ಇಟ್ಟಿದ್ದು ನೋಡಿ, ಹೋಪದು ಹೋತು ಸಿಕ್ಕಿದ್ದು ಲಾಭಾಡಿ ಹೆರ್ಕೊಂಬದಷ್ಟೇ, ಮತ್ತೆ ಥರ ಮಾಡೋದು. ಇದರ ಟೋಟಲಿ ಬಿಟ್ಟುವುದೇ ರೋಗ ಬಪ್ಪ ಚಾನ್ಸ್ ಇದ್ದು. ಇನ್ನೀಗ ಮಳೆ ಬಂದಪ್ಪಾಗ ಇದು ತಿರಿ ಕೊಳದರೆ ಇದರಲ್ಲಿ ಸಿಂಗಾರ ಇದ್ದು ಕೊಂಡಪ್ಪ ಹಾಕಿದ್ದಾರೆ ದೇವಸ್ಥಾನಕ್ಕೆ. ಅಂಬಾಗ ಬಿದ್ದ ಮರದ ಸಿಂಗಾರ ಕೊಂಡೋಗಿ ದೇವರು ಎಂಥರ ಮಾಡಲೆ ಅಂಬಾಗ ಮತ್ತೆ ಸಿಂಗಾರ ಬಿದ್ದ ಮರದ್ದು ಕೊಂಡೋಗಿ ಕೊಟ್ಟರೆ ಇನ್ನೂ ಬೀಳಿಗೆ ಸೇರೆ ಕಷ್ಟ ಅಲ್ಲದು. ಅದರ ಕೊಚ್ಚಿ ಹಟ್ಟಿಗೆ ಹಾಯಗಷ್ಟೇ. ಮತ್ತೆ ಹಿಂಗೆ 10-20 ತೆಗೆದು ತೋಟದಿಂದ ಖಾಲಿ ಮಾಡಿಕ್ಕಿಲ್ಲ, ಅದರ ತಿರಿ ರೋಗ ಬಪ್ಪದ ಚಾನ್ಸ್ ಇದ್ದೋಳಿ. ಮತ್ತೆ ನಷ್ಟಕ್ಕೆಲ್ಲ ಹಂಗೆ ಅರ್ಜಿ ಕೊಡಲೇ ಹೋಯ್ದಿಲ್ಲ. ಹೋದರೆ ಎಂತಪ್ಪದು ಹೇಳಿದ್ದಾರೆ ಅದು ನಾವು ಎತ್ತುತ್ತಿಲ್ಲ. 50 ರೂಪಾಯಿ 100 ರೂಪಾಯಿ ಕೊಡುಗು. ಈ ಹೈ ಟೆನ್ಷನ್ ವೈರ್ ಹೋಗ್ತಲ್ಲಿ ಒಂದು ಅಡಕೆ ಮರಕ್ಕೆ 15-20 ಸಾವಿರ ಕೊಟ್ಟಿದ್ದೆವು. ಹಾಗೆ ಕೊಡ್ತಾರೆ ನಾವು ಅರ್ಜಿ ಕೊಡ್ಲಕ್ಕೆ. ಈಗ ಅವು ಒಂದು 50-75 ರೂಪಾಯಿ ಕೊಟ್ಟು ಅಲ್ಲಿ ಕ್ಯೂ ನಿಲ್ಲುತ್ತಾರೆ. ಯಾಕೆ ತಾಳ್ಮೆ ಬೇಕು ನನಗೆ ಇಲ್ಲೇ ಯಾವುದು ಅಲ್ಲಿ ಹೋಗಿ ಕ್ಯೂ ನಿಂಬವ ಇವತ್ತೆಲ್ಲ ಆಗ ಇಂಥ ಮರ ಸುಮಾರು ಹೋಗಿ ಒಂಥರ ಮಾಡೋದು ತೋರಿಸುತ್ತೆ. ಈಗ ಬಿದ್ದ ಮರ ಎಲ್ಲ ಹೇಗೆ ಇಪ್ಪದು ಬಿದ್ದ ಮರದ ಸೋಗೆ ಕಡಿದು ಬುಡಕ್ಕೆ ಹಾಕಲ್ಲ, ಗುಂಡು ಗುಂಡು ಸೆಸಿ ಕೊಬ್ಬೆ ಬಪ್ಪದು. ಇದರಲ್ಲಿ ಸಿಂಗರು ನೋಡಿ. ಈ ಸಿಂಗಾರ ಕೊಂಡೋಗಿ ಮಾರ್ಕೆಟಿಗೆ ಹೊಟ್ಟರೆ 150-200 ರೂಪಾಯಿ ಎಲ್ಲ ಸಿಕ್ಕು. ಈ ಒಂದು ಸಿಂಗಾರ ಹಿಂಗೆ ಬಿದ್ದಾರ ಕೊಂಡೋಗಿ ಪುರುಸತ್ವ ಆಗುತ್ತಿಲ್ಲ. ನಿಮಗ ತೋರಿಸಿದ್ದು ಈ ಮರ ಹೆಂಗೆ ಇತ್ತಿದ್ದೋಳಿಗೆ ಒಂತಪ್ಪಲ ಬೇಕಾಗಿ ನೆಲಿಕ್ಕಿದೆ ನಾನು ಸಿಂಗಾರ ಇಲ್ಲಿ ಆ ಹೊಡಿಲಿಕ್ಕು. ಇಲ್ಲೊಂದು ಸಿಂಗಾರ ಒಳ್ಳೆ ಬಾಳೆ ಸಿಂಗಾರದ ತುಂಡಾಗ್ತು. ಈಗ ತುಂಡಾದರೆ ನಾವು ಬೇಕಾಗಿಲ್ಲ, ತೋರಿಸಲೇಬೇಕಾಗಿ ತೆಗೆದದ್ದು. ಈಗ ನೋಡಿ ಹಿಂಗಿತ್ತ ಮರ ಹೋದರೆ ನಷ್ಟವೇ. ಆದರೆ ಆರತ್ತರ ಹೇಳೋದು ನಾವೇ ಸಮಾಧಾನ ಮಾಡಿಲ್ಲಕ್ಕಷ್ಟೇ. ನೋಡಿ ಈಗ ಸಿಂಗಾರ ಒಳ್ಳೆ ಅಡಕೆ ಮರ ಅದ. ನೋಡಿ ಇಲ್ಲೊಂದು ಮರ ಬಿದ್ದದ್ದು, ಒಂದಲ್ಲ ಸುಮಾರು ಮರ ಹೋತಿ. ಈಗ ಒಟ್ಟಾರೆ ಹೇಳಿ ಗುಣ ಇಲ್ಲ. ಇದು ಎಂತ ಹೇಳು ಎಡಿಯ ಮುರಿದಪ್ಪ ಮುರಿತು. ಮುರಿದಾಕಿನ್ನು ಬೇಜಾರ ಮಾಡಿ ಕೂದಲಾತ. 12 ಸೆಟ್ ನೆಟ್ಟಾತ ಅಷ್ಟೇ. ನೋಡಿ ಕೆಮಿಕಲ್ ಈಟ ಆಯಿತು. ಕೆಮಿಕಲ್ ಹಾಕದೆ ಆಗುತ್ತೆ ಬೇಕಾಷ್ಟಕ್ಕೆ. ಒಳ್ಳೆ ಹಟ್ಟಿ ಗೊಬ್ಬರ ಹಾಕಿದರೆ ಸಾಕು. ಒಳ್ಳೆ ಹೊಗೆ ಹಾಕಿದರೆ ಬೇಗ ದೊಡ್ಡ ಆಗುತ್ತೆ ಬೆಳೆದು. ಓ ಅಲ್ಲೆಲ್ಲ ಗಾಳಿಗೆ ಸುಮಾರು ಅಡಕೆ ಮರ ಬಿದ್ದಿದ್ದಾರೆ, ತೋರಿಸಿಕೊಂಡು ಬರ್ತೇವೆ ಬನ್ನಿ. ಅಡಕೆ ಬೆಳೆದು ಎಷ್ಟು ದೊಡ್ಡ ಇದು ನೋಡಿದ. ಕೊನೆಲ್ಲ ದೊಡ್ಡ ಕೊನೆ ಉದುರಿದ್ದಿದೆ. ಅಡಕೆ ಮರ ಗಾಳಿಗೆ ಮುರಿದದ್ದು ಎಡಿಗೆರೆ ನೀನು ತೋರಿಸುದ. ಅಲ್ಲೆಲ್ಲ ಕೀತು ಆದರೆ ಸುಮಾರು ಇದ್ದರೆ ತೋರಿಸು ಮತ್ತೆಂತರ ಮಾಡೋದು.
ಆಯ್ತಾ ಹೊಗೆ ಬತ್ತು ಯಬ್ಬ ಬಚ್ಚಿ ಏನು ಇಡಿಯಾಳಿ ಹಿಂಗ ಪುರುಸತ್ತಿದ್ದರೆ ಅನ್ನೊಂದು ವಿಷಯದಲ್ಲಿ ಎಷ್ಟೊತ್ತು ಕೂದರು ನಿಂಗೆ ನುಸಿಗಚ್ಚ ರಾಯ್ ಕಾವುತ್ತು ಒಳ್ಳೆ ತಂಪು ಹವೆಯ ಹಿಂಗೆ ಪುರುಸೊತ್ತಿದ್ದರೆ ಒಂದು ವಿಷಯ ಹೇಳ್ತೆ ಜೀವನದಲ್ಲಿ ಕಷ್ಟ ಎಲ್ಲರಿಂಗಿದ್ದು ಆ ಕಷ್ಟವ ಒಳ್ಳೆ ಸುಖವಾಗಿ ತೆಕ್ಕೊಂಬರೆ ನಾವಿಗೊಂತಿಬೇಕು ಅಲ್ಲ ಹಕ್ಕಿಗೆಲ್ಲ ಕುಯ್ಯಲ್ಲಿ ಎಷ್ಟು ಖುಷಿಲಿದ್ದವಳಿ ನಾವು ಒಳ್ಳೆ ಖುಷಿಲಿದ್ದವಳಿ ಹೇಳಿದ್ರೆ ಈಗ ಸುಮಾರು ಜನ ಕೆಲವು ಜನ ಮಕ್ಕ ನನಗೆ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಿಲ್ಲ ನನಗೆ ತುಂಬ ಮಾರ್ಕ್ ಸಿಕ್ಕಿದ್ದಿಲ್ಲ ಅಂತ ಕೆಲವು ಜನ ಜೀವನದಲ್ಲಿ ನನಗೆ ಜಾಗೆ ಮಾಡಿ ಆಯಿತು ಅಡಕೆ ಇಸಿ ಹಾಕಿದ್ದು ಫಸಲು ಸರಿ ಇಲ್ಲ ಈಟ್ ಹಾಕಿದ್ದು ಸಾಲದು ಅವಕ್ಕೆಲ್ಲ ಆದಷ್ಟು ಗೆಣಮೆಣ ಸಾಯಿದಿಲ್ಲ ಇಲ್ಲದ್ರೆ ಕೆಲವು ಜನ ಹೆಮ್ಮಕ್ಕಳಿಗೂ ನನಗೆ ಚಿನ್ನ ಏನು ಕಡಿಮೆ ಇಪ್ಪದು ಆಟ ಮನೆ ಅಕ್ಕಂಗೆ ತುಂಬ ಇದ್ದು ಅದರ ಸೀರೆ ಚಂದ ಇದ್ದು ಎಲ್ಲ ಅವರವರ ಮನಸ್ಸಲ್ಲಿಪ್ಪದು ಉಳಿ ವಿಷಯಾಂತರ ಕುಂತಿದ್ದ ಇಂದು ನಮ್ಮ ಹತ್ರ ಕಡಿಮೆ ಆದರೆ ನಾಳಂಗೆ ಹೆಚ್ಚಕ್ಕು ನಾವು ಅದಕ್ಕೆ ತಲೆಬಿಸಿ ಮಾಡ್ಲಾಗ ಕಡಿಮೆ ಮಾರ್ಕ್ ಸಿಕ್ಕಿದ್ರೆ ಹೆಚ್ಚು ಮಾರ್ಕ್ ಸಿಕ್ಕು ಮರ್ಯಾದೆ ಕಡಿಮೆ ಇದ್ದರೆ ಹೆಚ್ಚು ಮರ್ಯಾದೆ ಸಿಕ್ಕು ಎಲ್ಲ ನಮ್ಮ ಕೈಲಿ ಇಪ್ಪದು ಒಂದಾಗಿ 9 ನಂಬರ್ ಇದ್ದಾನೆ 8 ನಂಬರವ ಮೆಟ್ಟಿ ದುಡಿತಾಳೆ ಒಂದು ಬಡದು ಮೆಟ್ಟಿ ದುಡಿತಾಳೆ 9 ನಂಬರ್ 8 ನಂಬರವ 8 ನಂಬರ್ ಅದರ ಹತ್ರ ಕೇಳ್ತಾರೆ 9 ನಂಬರ್ ಹೇಳ್ತಾರೆ ಎಂತ ನೀ ನನಗೆ ಮೆಟ್ಟಿದ್ದದು ನುಕ್ಕಿದಂತಾಗೆ ಆನು ನಿನ್ನೊಂದು ದೊಡ್ಡ ಆನು 9 ನೀನು 8 ಅಲ್ಲ ಅದಾಳು 8 ನಂಬರ್ ಹಿಂಗೆ ಆಲೋಚನೆ ಮಾಡಿ ಎನ್ನೊಂದು ದೊಡ್ಡವಕ್ಕೆ ಅಂತ ಮಾಡಿಡ್ತಿಲ್ಲ ಸಣ್ಣರ ಮೆಟ್ಲಕ್ಕು ಅದರ ಪ್ರೋತ್ಸಾಹ ಮಾಡಿಕೊಳ್ಳಿ ತೋರಿದ್ದಿಲ್ಲ 8 7ರ ಮೆಟ್ಟಿತ್ತು 2 ಕೊಟ್ಟು ಮೆಟ್ಟಿ ನುಗ್ಗಿತ್ತು ಕೇಳಪ್ಪ ಅದೇ ನಾನು ಇನ್ನೊಂದು ದೊಡ್ಡ ಜನ ಹಾಗಾದ ನಿನ್ನ ಮೆಟ್ಟಿದ್ದ ದೋಳಿ 7 6ರ ಮೆಟ್ಟಿತ್ತು 6 5ರ ಮೆಟ್ಟಿತ್ತು 5 4ರ ಮೆಟ್ಟಿತ್ತು ಅಥವಾ 3 ಹಿಂಗೆ ನೋಡಿದ್ದು ಮೋಹನಣ್ಣ ನನಗೆ ಎಂದೊಂದು ಎಂತ ಹೇಳ್ತಿಲ್ಲ ಅದು 2ರ ಮೆಟ್ಟಿತ್ತು 2 1ರ ಮೆಟ್ಟಿತ್ತು 1ರ ಮೆಟ್ಟಿಯಪ್ಪ ಒಂದು ಹಿಂಗೆ ಆಲೋಚನೆ ಮಾಡಿತ್ತು ಎಲ್ಲರೂ ಮೆಟ್ಟಿ ಅಜಕ್ಕೂತು ಎಂತ ಮಾಡೋದು ಹೇಳಿ ಅದು ನೋಡಿತ್ತು ಕೆಳಂತ ಹಿಂಗೆ 1ರಿಂದ ಕೆಳ ಒಂದು 0 ಇದ್ದು ತೊಂದರೆ ಇಲ್ಲ ಮೆಟ್ಟುತ್ತೇಳಿ ಛೇ ಅದು 0ಗೆ ಎಂತ ಶಕ್ತಿ ಇದ್ದು ಎಂತ ಶಕ್ತಿ ಇಲ್ಲ ಬರೇ ಪಾಪದರ ಮೆಟ್ಟಿ ಎಂತ ಗುಣ ಮೆಟ್ಟುದು ಬೇಡಪ್ಪ ಸುಮ್ಮನೆ ಎಂತಗೆ ನಾವಿಗೆ ಬಾಕಿದ್ದವು ಮಾಡಿದ್ದವು ನಾವು ಮಾಡಲೇ ಇಲ್ಲ ಹೇಳಿ 0 ಪಾಪಾಳಿ ಕಂಡತ್ತು 1 0 ಒಟ್ಟಿಗೆ ಸೇರಿತತ್ತೆ ಸೇರಿಯಪ್ಪಾಗ ಎಷ್ಟಾತು 10 ಆತು ಪಾಪದ ಸೇರಿಪ್ಪು ಒಳ್ಳೆ ಶಕ್ತಿ ಬರ್ತವಳಿ 9ರ ಮೆಟ್ಲಡಿಗೂ 8 ಪೂರ ತಲೆಂದ ತಲೆಗೆ ಮೆಟ್ಲಡಿಗೂ ವಿಷಯ ಅಷ್ಟೇ ನಾವು ನಮ್ಮ ಮನಸ್ಸಲ್ಲಿ ಗಟ್ಟಿ ಇರಬೇಕು ನಾವು ಎಂಥ ಕಷ್ಟ ಬಂದರೆ ನಾವು ಹೆದರ್ಲಾಗ ನಾವು ಮಾಡ್ತಾ ಕೆಲಸ ಮಾಡಿಕೊಂಡು ಹೋತು ಮುಂದುವರಿಸಿತು ಆರು ಎಂತ ಬೇಕಾದ್ರೆ ಹೇಳಿ ಕೆಲವು ಜನ ಕೇಳೋದು ನೀನು ಕಾರಲ್ಲಿ ಬಂದ್ಯಾ ನೀ ಬೈಕಲ್ಲಿ ಬಂದ್ಯಾ ನೀನು ಬಸ್ಸಲ್ಲಿ ಬಂದ್ಯಾ ಕೆಲವು ಜನ ಹೆಣ್ಮಕ್ಕಳು ನೀನು ಇದೇ ಒಂದೇ ಮಾಲಿಪ್ಪದ ಒಂದೇ ಮಾಲೆ ಕಟ್ಟಿದ್ದ ಅಥವಾ 3 ಸುತ್ತಿ ಅಂತ ಕಟ್ಟಿದ್ದ ನೀ ಸುತ್ತಿದ ಸೀರೆ ಎಷ್ಟಕ್ಕೆ ಹಿಂಗೆ 10 ಹಲವು ಜೀವನದಲ್ಲಿ ಬಸ್ತುಳಿ ಕೆಲವು ಸರ್ತಿ ಅದರೆಲ್ಲ ನಿಂಗೆ ಇದೆ ಹಿಂಗೆ ಕಮ್ಮಿಲಿ ಗೆಳಿತು ಇಲ್ಲೇ ಬಿಟ್ಟತ್ತು ಮನಸ್ಸು ಗಟ್ಟಿ ಮಾಡಿತ್ತು ಇದೊಂದು ಕೆಣಿ ಹೇಳಿ ಹೇಗಿತ್ತು ಕತೆ ಬಚ್ಚಿ ಸತ್ತತ್ತು ನಿಂಗೋಗಿದ ಸುಮಾರು ಕೆಲಸ ಇದ್ದೇನೋ ಇನ್ನೊಂದು 5 ನಿಮಿಷ ಎಂತ ತಲೆಬಿಸಿ ಆದರೂ ಮಳೆಗಾಲದಲ್ಲಿ ಮಾತ್ರ ಕೆರಳಿ ತುಂಬ ನೀರಿಪ್ಪದು ಅಲ್ಲಿ ಒಂದರೆ ಮಿನ್ಸಿಕ್ಕಿ ಹೋಪದಾತ ಬನ್ನಿ ಕೆರೆ ಹತ್ರ ಒಂದರೆ ಹೋಯ್ಕಿಯಪ್ಪ ಅಯ್ಯೋ ದೇವರೇ ದನಕ್ಕೆ ಮಡ್ಡಿಗೆ ಹಾಕಲಪ್ಪ ಹಲಸಿನ ಕೈ ಕೊಯ್ಯೋದು ಹಲಸಿನ ಹಣ್ಣು ಪಿಚಿಕ್ಕಾದ 2 3 ಇದು ಇನ್ನೂ ರಜೆ ಸಮಯ ನಿಲ್ಲುತ್ತಿತ್ತು ಒಂದು 500 700 ಹಲಸಿನಕಾಯಿ ಆದಿಕ್ಕು ಈ ವರ್ಷ ಒಟ್ಟು ಒಂದು ಹಲಸೆ ಒಂದು 10 20 ಕೊಳದು ಹೋದಿಕ್ಕು ಬಾಕಿ ಎಲ್ಲ ಕೊಯ್ದು ಕೊಚ್ಚಿ ಮಡ್ಡಿ ಮಡಗಿದ್ದೆ ದನಕ್ಕೆ ಕೊಟ್ಟಿದ್ದೆ ಗೋಮಾತೆಗೆ ಅದೊಂದು ಸಮಾಧಾನ ಇದ್ದು ಒಳ್ಳೆ ಕಷ್ಟ ಹೋಯ್ತು ಆದರೆ ಇದರ ಉಳಿಸಿದ್ದದು ಅದು ಇನ್ನೂ ರಜೆ ಸಮಯ ನಿಂಗು ದಿನಾಗಲೂ 1 2 ಕೊಯ್ಯೋದು ಅದು ಆ ಉದ್ದ ಕೊಕ್ಕೆ ಇದ್ದದ ಆ ಕೊಕ್ಕೆ ಗುಣ ಅಷ್ಟೇ ಹಲಸಿನ ಕೊಯ್ದು ಮಡ್ಡಿ ಮಡಗಲಿ ಅಡಿಗೆ ನನಗೆ ಮತ್ತೆ ದೊಡ್ಡ ಗುಣ ಅಂತ ಸಿಕ್ಕಿದ್ದಿಲ್ಲ ಸುಮಾರು ಕೊಯ್ದೆ ಮೇಘಂದೆಲ್ಲ ಕೊಯ್ದು ಇನ್ನು ತಗ್ಗಲಿ ಇಪ್ಪದು ಇದ್ದು ಬಾಕಿ ಉಳಿತಷ್ಟು ಸಮಯ ಉಳಿಯಲಿ ಹಣ್ಣಪ್ಪಗ ಬಜಕ್ಕೆ ಬಿದ್ದು ಬಿಚ್ಚುವತ್ತೆ ಬಿಚ್ಚಿಯಾರ ಹಾಗೆ ಕೊಂಡೊತ್ತು ಹೆಡಗಲಿ ತುಂಬಿಸಿ ಮಡ್ಡಿ ಮಡಗಿ ಕೊಟ್ಟತ್ತು ಹಾಗೆ ಒಂದು 500 600 ಹಲಸಿನ ಹಣ್ಣು ಎನ್ನದನ್ನು ತಿಂದಿದ್ದೆ ಈ ವರ್ಷ ಹಪ್ಪಳ ಒಂದು ಮಾಡಿದ್ದಿಲ್ಲ ಸೊಳ್ಳ 2 ಹಲಸಿನಕಾಯಿ ಹಾಕಿದ್ದು ಪುರುಸತ್ತಿಲ್ಲ 6 ತಿಂಬೋದು ನೀವು ಈಜಲಿಲ್ಲ ಅಪ್ಪ ಈಗ ಎಷ್ಟು ಬಚ್ಚಿದರದೆ ಅಂದರೆ ಕೇರಳಿ ಒಂದು 3 ರೌಂಡು ಇದ ಕುಪ್ಪಿ ಬೇಕಾತ
ಆರು ಹೊಪ್ಪಳು ಮಕ್ಕ ಹೊಪ್ಪಗಳು ಈ ಹೊಪ್ಪಗಳು ಈ ಕುಪ್ಪಿ ಹಾಕಿ ಈಗೆಲ್ಲ ಹೇಳಿಕೊಡಬೇಕು, ಇಲ್ಲದಲ್ಲದು ರಿಸ್ಕು. ಮತ್ತು ಇನ್ನು ಹೆಂಡತಿದು ಒಪ್ಪಿಗೆ ಇಲ್ಲ, ಕುಪ್ಪಿ ಇಲ್ಲದೆ ಈಗೆಲ್ಲ ಬೊಬ್ಬೆ ಹಾಕುದು. ಅದಕ್ಕೆ ಬೇಕಾಗಿ ಒಂದು ಕುಪ್ಪಿ ಒಂದು ಸಮಾಧಾನಕ್ಕೆ ಒಂದು ಹೆಗಲಿಗೆ ಹಾಕಿದೆ, ಮತ್ತೆ ತೊಂದರೆ ಇಲ್ಲ. ಎಷ್ಟೊತ್ತು ಮಿಷಿ ತಕ್ಕುದೆ ಕೆಲಸ ಮಾಡಿಯೆಲ್ಲ ಒಳ್ಳೆ ಬಚ್ಚೆಪ್ಪಾಗಿದ್ದಾನೆ. ಮತ್ತು ಕೈಕಾಲು ಬಡಿಯಲ್ಲಿ ಹಿಡಿಯೋದರಲ್ಲಿ ಹೆದರಿಕೆ ಆಗುತ್ತಕ್ಕೆ ಒಂದು ಕುಪ್ಪಿ. ಇದೆಲ್ಲ ಕ್ಲೀನ್ ಮಾಡೋಕ್ಕೆ ಅಷ್ಟೇ, ಸುಮಾರು ಕಸ ಬಿತ್ತಿದ್ದು, ನೀರು ಕ್ಲೀನ್ ಇದ್ದು. ಈಗ ಈ ಕುಪ್ಪಿಯ ಹೀಗೆ ಹಾಕಿಕೊಂಡ್ರೆ ಮತ್ತೆ ಎಷ್ಟು ಗಂಟೆ ಹೊತ್ತು ನೀರಲ್ಲಿ ಬೀಳ್ತಾರೋ ತೊಂದರೆ ಇಲ್ಲ. ನಾನು ಕುಪ್ಪಿ ಇಲ್ಲದೆ ಈಜು ಅದು ಸಂಗತಿ ಅಲ್ಲ. ನಮಗೆ ಬೀಜಲ್ಲಿ ತೋರಿಸೋ ಕುಪ್ಪಿ ಕಟ್ಟದೆ ಇಲ್ಲಿ ಸಲಾಗ ಆರನಲ್ಲಿ ಹೀಗೆ ಕಟ್ಟಿತ್ತು. ಬೋಟೆಲ್ಲ ತುಂಡಾಯಿತು ಅಂದು ಮಾಡಿದ್ದದು. ಇನ್ನೀಗ ಹೊಸ ಬೋಟು ಬತ್ತು. ಈಗ ಮಜ್ಜಿಗೆ ನೋಡಕ್ಕ ಹೊತ್ತು ಇಲ್ಲೆಲ್ಲ ಇದ್ದೀಗ ನೋಡಿ. ಮಜ್ಜಿಗೆ ಹಳೆ ಮಜ್ಜಿಗೆ ಭರಣಿಲಿದ್ದೋಳ ನೀರಿನೋಳ. ಅಮ್ಮನ ಒಬ್ಬರಿಗೆ ತಿಳಿ ಕಾಣ್ತೀಗ. ಈಗಪ್ಪ ಇದು ಸರಿಯಾಗಿತ್ತು, ಇನ್ನಪ್ಪ ಉಲ್ಟು ಇದು ಬೆನ್ನಿನ ಆಧಾರಲ್ಲಿ ಈಜುತ್ತಾವಡೆ ಈಗ. ಅಪ್ಪ ಸಾಕಿನ್ನು ಅಮ್ಮಂದೆ ಬನ್ನಿ ಬನ್ನಿ ಹೇಳಿ ಹೇಳ್ತಾ ಇದ್ದೀವಿ. ಬೇಡ ಬೇಡ ನಿಂಗೆ ಬನ್ನಿ ಈಗ ಸಾಕು. ಒಂದು 4 ಗಂಟೆ ಹಿಂಗೆ ನೀರಲ್ಲಿ ಸೊಕ್ಕಿಟ್ಟು ದಿನಾಗಲು. ಬೇಸಿಗೆಯಲ್ಲಿ ನೀರಿಲ್ಲೇ, ಮಳೆಗಾಲದಲ್ಲಿ ನೀರಿಪ್ಪದು. ಮತ್ತೆ ನಾವು ಪೈಸೆ ಕೊಟ್ಟು ಆ ನೀರಲ್ಲೆಲ್ಲ ಮೇಲೆ ಒಪ್ಪ ಇದ್ದ ನಮ್ಮ ಜಾಗಲಿ ಪಕ್ಕದಲ್ಲಿ ಮಳೆಗಾಲದಲ್ಲಿ ಅವಳು ಒಂದು ಹೀಗೆ ಬಪ್ಪದೆ ಒಳ್ಳೆ ಖುಷಿ ಆಗುತ್ತೆ ಅಷ್ಟೇ ಅವ್ರ ಮನಸ್ಸಿಗೆ ಒಳ್ಳೆ ಉಲ್ಲಾಸ ಆಗುತ್ತೆ. ಹೀಗೆ ನೀರಲ್ಲಿ ಮಿಂದಪ್ಪ ಅಡಕೆ ಮರ ಮುರಿದದು, ಕೆಲಸಕ್ಕೆ ಬಾರದು ಇಪ್ಪದು, ಅಡಕೆಗೆ ರೇಟ್ ಇಲ್ಲದದು, ಕೊಬೆ ಕರಂಚಿದ್ದದು, ಎರೆ ಜುಪ್ಪಿ ರೋಗ ಎಲ್ಲ ಸರಿ ಆಗ್ತಿದ. ಅಪ್ಪನ ದೀಜಾಣತು ಈಗೊಂದ್ರಿ ಪುನಃ ಗರ್ಲ್ಸಿಗೆ ಹೆಂಗೆ ಬಗ್ಗೆ ಟಾಟಾ ಹೇಳಿಕೆಪ್ಪ ಅಲ್ಲ ಅದ ಬೃಂದ ಕಾಯ್ತಾ ಇದ್ದು. ಅಮ್ಮ ಟೀಮ್ ಲೀಡರ್ ಸರಸು ರಾಮ್ ರಾಮ್, ಸೆಕೆಂಡ್ ಲೀಡರ್ ಸುರಭಿ ರಾಮ್ ರಾಮ್, ಜೂನಿಯರ್ ರಾಮ್ 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 ಆನೋದೆ ನಿನಗುದು ರಾಮ್ ರಾಮ್. ಮತ್ತ ಪದ್ಮಾವತಿ ಬಾಯಿ ಬೃಂದ ಕುಟ್ಲೆ 10 ವರ್ಷ ರಾಮ್ ರಾಮ್. ಅಸಮಾಧಾನ ಒಪ್ಪದು ಬೇಡ, ವರ್ಷಂಗೆ ಮಾತ್ರ ಹೇಳಿದ್ದೇಳೆ ಬೇಡ ಅಮ್ಮಾಜಿ. ಹಬ್ಬ ರಾಮ್ ರಾಮ್.